ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಪ್ರಕರಣದ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಗಂಡನೇ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಅನಸ್ತೇಶಿಯಾ ಕೊಟ್ಟು ಸಾಯಿಸಿದ್ದ. ಈ ಕೊಲೆ ಪ್ರಕರಣದ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಗಂಡನೇ ಅನಸ್ತೇಶಿಯಾ ಖರೀದಿಸಿದ್ದು ಅನ್ನುವಂಥದ್ದೀಗ ವಿಚಾರ ಬಯಲಿಗೆ ಬಂದಿರುವಂಥದ್ದು. ಆತ ವಿಚಾರಣೆ ವೇಳೆ ಹೇಳ್ತಾನೆ, ನಾನೇನು ಮಾಡಿಲ್ಲ, ನನ್ನ ಹೆಂಡತಿಯನ್ನ ನಾನು ಯಾಕೆ ಕೊಲೆ ಮಾಡಲಿ ಅಂತ ಹೇಳಿರ್ತಾನೆ. ಸದ್ಯಕ್ಕೆ ಮೆಡಿಕಲ್ಗೆ ಹೋಗಿ ತನಗೆ ಪ್ರೊಫೋಲ್ ಬೇಕು ಅಂತ ಹೇಳಿದ್ದಾನಂತೆ. ಆದರೆ ಅದನ್ನ ಕೇಳಿದವರಿಗೆಲ್ಲ ಕೊಡಕ್ಕಾಗಲ್ಲ ಅಂತ ಮೆಡಿಕಲ್ ಸಿಬ್ಬಂದಿಗಳು ಹೇಳ್ತಾರೆ. ಅದು ಅನಸ್ತೇಶಿಯಾ ಅಲ್ವಾ, ಯಾರೋ ಬಂದು ಕೇಳ್ಬಿಟ್ರೆ ಅದು ಹೆಂಗೆ ಕೊಡಕ್ಕಾಗತ್ತೆ? ಮೆಡಿಕಲ್ ಸಿಬ್ಬಂದಿಗಳು ಕೂಡ ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ತಾನೊಬ್ಬ ಸರ್ಜನ್, ನನಗೆ ಬೇಕು ಅಂತ ಆಕೆಯ ಪತಿ ಮಹೇಂದ್ರ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿರ್ತಾನಂತೆ. ತಾನೇ ಬರೆದಿದ್ದ ಪ್ರಿಸ್ಕ್ರಿಪ್ಷನ್ ನೀಡಿದ್ದ ಡಾಕ್ಟರ್ ಮಹೇಂದ್ರ ಟ್ರೀಟ್ಮೆಂಟ್ಗೆ ಬೇಕಿದೆ ಅಂತ ಹೇಳಿ ಒಪ್ಪಿಸಿ ತಂದಿದ್ದಂತೆ. ರಾತ್ರಿ ಐವಿ ಮೂಲಕ ಅನಸ್ತೇಶಿಯಾ ನೀಡಿದ್ದಾನೆ ಈ ಪಾಪಿ. ಬೆಳಗ್ಗೆ ಕೋಮಾಕ್ಕೆ ಕೃತಿಕಾ ರೆಡ್ಡಿ ಹೋಗಿರ್ತಾಳೆ. ಆಕೆಯ ಪರಿಸ್ಥಿತಿಯನ್ನು ಈತ ಕಣ್ಣಾರೆ ನೋಡಿರ್ತಾನೆ. ಕೋಮಾದಿಂದ ಹೊರತರೋಕೆ ಮೆಡಿಸಿನ್ ಅನ್ನ ನೀಡಿರಲಿಲ್ಲ. ಕೊನೆಗೆ ಆಕೆ ಮಲಗಿದ್ದ ಜಾಗದಲ್ಲೇ ಸಾವನ್ನಪ್ಪಿದ್ದಾಳೆ. ಸದ್ಯ ಆರೋಪಿ ಮೆಡಿಸಿನ್ ಖರೀದಿಸಿದ ರಹಸ್ಯ ಭೇದಿಸಿದ್ದಾರೆ ಪೊಲೀಸರು. ನೋಡ್ತಾ ಇರಬಹುದು, ಈತ ಏನಿದ್ದಾನೆ, ತನಿಖೆ ವೇಳೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾನೆ. ನನ್ನ ಹೆಂಡತಿಯನ್ನ ನಾನು ಯಾಕೆ ಕೊಲೆ ಮಾಡಲಿ ಸರ್, ಆಕೆ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್, ಆಕೆಯನ್ನು ನನ್ನ ಕೈಯಾರೆ ನಾನು ಯಾಕೆ ಕೊಲೆ ಮಾಡಲಿ ಅಂತೆಲ್ಲ ಹೇಳಿದ್ದ, ಬುರುಡೆ ಬಿಟ್ಟಿದ್ದ. ಸದ್ಯಕ್ಕೆ ಪತ್ನಿಗೆ ಅನಸ್ತೇಶಿಯಾ ನೀಡಿ ಮರ್ಡರ್ ಮಾಡಿರೋದು ಆಲ್ಮೋಸ್ಟ್ ಇಲ್ಲಿ ಕನ್ಫರ್ಮ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಹರಿಯಾ, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಂಜು, ಇದರ ಈ ಕೊಲೆಯ ತನಿಖೆ, ಕೃತಿಕಾ ರೆಡ್ಡಿಯ ಕೊಲೆಯ ತನಿಖೆ ಎಲ್ಲಿವರೆಗೂ ಬಂದು ನಿಂತಿದೆ? ಅದ್ರ ಜೊತೆಗೆ ಮೆಡಿಕಲ್ಗೆ ಹೋಗಿರ್ತಾನೆ, ಅದ್ರ ಜೊತೆಗೆ ಅನಸ್ತೇಶಿಯಾ ಇಂಜೆಕ್ಷನ್ ಕೂಡ ಪರ್ಚೇಸ್ ಮಾಡಿದ್ದಾನೆ ಅನ್ನೋಂಥದ್ದು ಈ ತನಿಖೆ ವೇಳೆ ಗೊತ್ತಾಗಿದೆ. ಅದ್ರ ಜೊತೆಗೆ ಏನೆಲ್ಲ ಮಾಹಿತಿ ಬಹಿರಂಗ ಆಗಿದೆ ಅಂತ? ಧನುಶ್ರೀ, ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಯಾಕಂದ್ರೆ ಇಬ್ರು ಕೂಡ ವೈದ್ಯಾಧಿಕಾರಿಗಳಾಗಿದ್ರು. ತನ್ನ ಹೆಂಡತಿಯನ್ನ ತಾನೇ ಅನಸ್ತೇಶಿಯಾವನ್ನ ಕೊಟ್ಟು ಸಾಯಿಸಿದ್ದಾನೆ ಅನ್ನುವಂಥದ್ದು ಬಹಳ ದೊಡ್ಡ ಸುದ್ದಿ ಕೂಡ ಅಷ್ಟಾಗಿತ್ತು. ಈ ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದ ಮಾರತ್ತಹಳ್ಳಿ ಪೊಲೀಸರು ಸದ್ಯಕ್ಕೆ ಆಕೆಯ ಗಂಡ ಮಹೇಂದ್ರ ರೆಡ್ಡಿಯನ್ನ ತೀವ್ರ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆತ ಹೇಳ್ಕೊಂಡು ಬಂದಿದ್ದ, ಈ ಕೊಲೆಗೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ನಾನು ನನ್ನ ಹೆಂಡತಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ನಾನು ನನ್ನ ಹೆಂಡತಿನ ಕೊಲೆ ಮಾಡಿಲ್ಲ ಅಂತ ಹೇಳ್ತಿದ್ದ. ಆದ್ರೆ ತೀವ್ರವಾದಂತಹ ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ತಾನೇ ಮೆಡಿಕಲ್ಸ್ಗೆ ಹೋಗಿ ಅನಸ್ತೇಶಿಯಾವನ್ನ ತಗೊಂಡು ಬಂದಿರುವಂತಹ ವಿಚಾರ ಕೂಡ ಈಗಾಗಲೇ ಬಯಲಾಗಿರುವಂತದ್ದು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಆಕೆಗೆ 3 ದಿನಗಳ ಕಾಲ ಅನಸ್ತೇಶಿಯಾವನ್ನ ಕೊಡ್ತಾರೆ. ಅನಸ್ತೇಶಿಯಾ ಕೊಟ್ಟಂತ ಬಳಿಕ ಆಕೆ ಸಾವನ್ನಪ್ತಾಳೆ. ಆ ಅನಸ್ತೇಶಿಯಾವನ್ನ ಕೊಟ್ಟಂತ ಉದ್ದೇಶವಾದ್ರೂ ಏನು, ಎಲ್ಲಿಂದ ತಗೊಂಡು ಬಂದ್ರು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆತ ಒಂದು ಮೆಡಿಕಲ್ ಸ್ಟೋರ್ ನಿಂದ ಅದನ್ನ ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ದ. ಆ ಒಂದು ಕಾರಣಕ್ಕೋಸ್ಕರ ಆ ಮೆಡಿಕಲ್ ಸ್ಟೋರ್ಗೂ ಕೂಡ ಹೋಗಿ ಅಲ್ಲಿನ ಮೆಡಿಕಲ್ ಸಿಬ್ಬಂದಿಯನ್ನು ಕೂಡ ಎನ್ಕ್ವೈರಿ ಮಾಡಿದ್ರೆ. ಈ ಸಂದರ್ಭದಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಯಾವುದೂ ಕೂಡ ಅಷ್ಟೇ ಅನಸ್ತೇಶಿಯಾವನ್ನ ಕೊಡಲ್ಲ ಅಂತಾನು ಕೂಡ ಅಲ್ಲಿನ ಸಿಬ್ಬಂದಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ವೈದ್ಯನಾಗಿದ್ದೀನಿ, ಜೊತೆಗೆ ಈತನೇ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನ ರೆಡಿ ಮಾಡ್ಕೊಂಡು ಹೋಗಿ ಅದನ್ನ ತಗೊಂಡು ಬಂದಿರುವಂತಹ ವಿಚಾರ ಕೂಡ ಬಯಲಾಗಿದೆ. ಜೊತೆಗೆ ಅಲ್ಲಿರುವಂತಹ CCTV ಫುಟೇಜ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾರತ್ತಹಳ್ಳಿ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅನಸ್ತೇಶಿಯಾವನ್ನ ಕೊಟ್ಟಂತಹ ದಿನವೂ ಕೂಡ ಅಷ್ಟೇ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿಯ ಜೊತೆಯಲ್ಲಿದ್ದ, ಜೊತೆಗೆ ಅದೇ ಒಂದು ರೂಮ್ ನಲ್ಲಿ ಇರುವಂತಹ ವಿಚಾರ ಕೂಡ ಈಗಾಗಲೇ ಆತ ಹೇಳಿರುವಂತದ್ದು. ಯಾಕಂದ್ರೆ ಅನಸ್ತೇಶಿಯಾ ಕೊಟ್ಟಂತ ಬಳಿಕ ಆಕೆ ನೇರವಾಗಿ ಕೋಮಾಗೆ ಹೋಗ್ತಾಳೆ. ಕೋಮಾದಿಂದ ಹೊರಗಡೆ ಬರೋದಕ್ಕೆ ಆಂಟಿಬಯೋಟಿಕ್ ಕೊಡ್ಬೇಕಾಗುತ್ತೆ. ಆದ್ರೆ ಆಂಟಿಬಯೋಟಿಕ್ ಅನ್ನ ಆತ ಕೊಟ್ಟಿರಲ್ಲ, ಬದಲಾಗಿ ಆಕೆ ಕೋಮಾಗೆ ಹೋದ್ರೂ ಕೂಡ ಅಷ್ಟೇ ಆತ ಅದೇ ಒಂದು ರೂಮ್ ನಲ್ಲಿ ಆಕೆಯ ಜೊತೆ ಒಂದು ರಾತ್ರಿ ಇರ್ತಾನೆ. ಆ ನಿಟ್ಟಿನಲ್ಲಿ ಬೆಳಿಗ್ಗೆ 7 ಗಂಟೆ ವೇಳೆಗೆ ಆಕೆ ಸಾವನ್ನಪ್ತಾಳೆ. ಎಲ್ಲೋ ಒಂದು ಕಡೆ ಪತ್ನಿಯನ್ನ ಕೊಲೆ ಮಾಡುವಂತಹ ಉದ್ದೇಶದಿಂದಲೇ ಈತ ಅನಸ್ತೇಶಿಯಾವನ್ನ ಕೊಟ್ಟಿದ್ದ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಕೂಡ ಅನುಮಾನ ಇತ್ತು. ಅದರ ಪ್ರಕಾರ ಆತನಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾದಂತ ಬಳಿಕ ಸದ್ಯಕ್ಕೆ ಇನ್ನೂ ಕೂಡ ಅಷ್ಟೇ ಯಾವ ಉದ್ದೇಶಕ್ಕೋಸ್ಕರ ಕೊಲೆ ಮಾಡಿದೆ, ಯಾಕಂದ್ರೆ ಇಲ್ಲಿ ಅನಸ್ತೇಶಿಯಾವನ್ನ ಕೊಟ್ಟು ಆಕೆ ಕೋಮಾಗೆ ಹೋಗುವಂತೆ ಮಾಡಿ ಕೊಲೆ ಮಾಡಿರುವಂತ ವಿಚಾರ ಬಯಲಾಗಿದೆ. ಆದ್ರೆ ಕೊಲೆ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆ ಮಾರತ್ತಹಳ್ಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.